ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತು ನಾನು ಪನ್ನೀರ್ ಮೋಮೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ, ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ ಮೊದಲನೇದಾಗಿ ಅರ್ಧ kg ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಅದಾದಮೇಲೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಆಮೇಲೆ ಒಂದು ಅರ್ಧ ಗ್ಲಾಸಷ್ಟು ಚಿಕ್ಕ ಗ್ಲಾಸಲ್ಲಿ ಹಸಿ ಹಾಲನ್ನ ಹಾಕೋತಾ ಇದ್ದೀನಿ. ಅದಾದಮೇಲೆ ಎಲ್ಲನೂ ಸೇರಿಸಿ ನೀರು ಹಾಕ್ಕೊಂಡು ಇದನ್ನು ಸಾಫ್ಟಾಗಿ ಕಲಿಸ್ಕೊಬೇಕು. ಕಲಿಸ್ಕೊಂಡಾದ್ಮೇಲೆ ಒಂದು ಅರ್ಧ ಗಂಟೆ ಇದನ್ನು ನೆನೆಯಕ್ಕೆ ಬಿಡಬೇಕು. ಮೇಲ್ಗಡೆ ಈ ಥರ ಎಣ್ಣೆ ಸವರಿ 30 ನಿಮಿಷ ಬಿಟ್ಟರೆ ಇದು ರೆಡಿ. ಅದಾದಮೇಲೆ ನಾನು ಮೀಡಿಯಮ್ ಸೈಜ್ 3 ಈರುಳ್ಳಿ ತೊಗೊಂಡಿದ್ದೀನಿ. ಫುಲ್ ಸಣ್ಣ ಕಟ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಚಾಪರ್ ಇತ್ತು ಅಂದರೆ ನಿಮ್ಮ ಹತ್ರ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಅದಾದಮೇಲೆ ಒಂದು ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಅದನ್ನು ಸಣ್ಣಕ್ಕೆ ಎಷ್ಟು ನಮ್ಮ ಕೈಲಾಗುತ್ತೋ ಅಷ್ಟು ಸಣ್ಣಕ್ಕೆ ಅದನ್ನು ಕಟ್ ಮಾಡ್ಕೋಬೇಕು. ಅದಾದಮೇಲೆ ಒಂದು 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ. ಅದನ್ನು ಸಣ್ಣಕ್ಕೆ ಹೆಚ್ಚಿಕೊಂಡು ಅದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡು ಅದನ್ನು ಚೆನ್ನಾಗಿ ಈ ಥರ ಫುಲ್ಲು ನೀಟಾಗಿ ಕಟ್ ಮಾಡ್ಕೋಬೇಕು. ಅದಾದಮೇಲೆ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ. ಇದನ್ನು ತುರ್ಕೋತಾ ಇದ್ದೀನಿ. ಒಂದು ಫುಲ್ ಕ್ಯಾರೆಟ್ನ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಪನ್ನೀರ್ ತೊಗೊಂಡು 2 ಪನ್ನೀರ್ ತೊಗೊಂಡಿದ್ದೀನಿ ನಾನು. ಅದನ್ನು ಸಣ್ಣದಾಗಿ ಪುಡಿಯಾಗಿ ಈ ಥರ ಪುಡಿ ಮಾಡಿಕೊಂಡು ಅದಕ್ಕೆ ಹೆಚ್ಚಿಕೊಂಡಿರೋ ಈರುಳ್ಳಿ, ಕ್ಯಾಪ್ಸಿಕಮ್, ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಹುರಿದಿಟ್ಕೊಂಡಿರೋ ಕ್ಯಾರೆಟ್. ಮತ್ತು ಇದಕ್ಕೆ ಮಸಾಲ ಆ್ಯಡ್ ಮಾಡ್ತೀನಿ. ಗರಂ ಮಸಾಲ, ಬ್ಲ್ಯಾಕ್ ಪೆಪ್ಪರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಚಾಟ್ ಮಸಾಲ, ರೆಡ್ ಚಿಲ್ಲಿ ಫ್ಲೆಕ್ಸು, ಮಟನ್ ಮಸಾಲ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಾದಮೇಲೆ ಮರ್ತೋಗಿದೆ ನಾನು, ಸೀಜ್ವಾನ್ ಸಾಸ್ 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಅದಾದಮೇಲೆ ಟೊಮೆಟೊ ಕೆಚಪ್ ಅದನ್ನು 1 ಸ್ಪೂನ್ ತೊಗೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ನೆನೆಸಿಟ್ಕೊಂಡಿದ್ದು ಮೈದಾ ಹಿಟ್ಟನ್ನ ಸಣ್ಣದಾಗಿ ಉಂಡೆ ಮಾಡಿಕೊಂಡು ಅದನ್ನು ಒತ್ಕೊಂಡು ತೆಳ್ಳಗೆ ಅದಕ್ಕೆ ನಾನು ಆವಾಗಲೇ ಪನ್ನೀರ್ದು ಮಸಾಲ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಇದರೊಳಗಡೆ ಸ್ಟಫಿಂಗ್ ಮಾಡ್ಕೋಬೇಕು. ಸ್ಟಫಿಂಗ್ ಮಾಡ್ಕೊಂಡು ಅದಕ್ಕೆ ಮೋಮೋಸ್ ಶೇಪ್ ಕೊಟ್ಬಿಟ್ಟು ಇದನ್ನು ಸ್ಟೀಮಿಂದ ಬೇಯಿಸ್ಕೋಬೇಕು. ಅದಕ್ಕೆ ನಾನು ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಸ್ಟೀಮ್ ಕುಕ್ವೇರೆ ಇತ್ತು ಅಂದರೆ ನೀವು ಅದನ್ನು ಯೂಸ್ ಮಾಡ್ಬೋದು. ಈ ಥರ ಮೋಮೋಸ್ ಇಟ್ಟು ಅದಕ್ಕೆ ಆಯಿಲ್ ಸ್ಪ್ರೆಡ್ ಮಾಡಿ ಕ್ಯಾಪ್ ಹಾಕಿ 10 ನಿಮಿಷ ಬಿಡಬೇಕು. ಅದಾದಮೇಲೆ ನಾನು ಇವಾಗ ತೋರಿಸ್ತೀನಿ ಮೋಮೋಸ್ ಚಟ್ನಿ. ಅದಕ್ಕೆ 2 ಟೊಮೆಟೊ, ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 3 ಇಲ್ಲ 2 ಒಣಗಿದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಗ್ರೈಂಡ್ ಮಾಡ್ತಾಯಿದ್ದೀನಿ. ಗ್ರೈಂಡ್ ಮಾಡ್ಕೊಂಡು ತೊಗೊಂಡು ಒಂದು ಬಾಣಲಿ ಇಟ್ಟು 1-2 ಟೇಬಲ್ ಸ್ಪೂನ್ ಆಯಿಲ್, ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ, ಅದಾದಮೇಲೆ ರುಬ್ಬಿ ತೊಗೊಂಡಿರೋ ಟೊಮೆಟೊ ಪೇಸ್ಟ್ ಇದನ್ನೆಲ್ಲನೂ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಉಪ್ಪು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಗಟ್ಟಿಯಾಗೋ ತನಕ. ನೋಡಿ ಮೋಮೋಸ್ ಬೆಂದಿದೆ. ಈ ಥರ ಹೀಗೆ ಟಚ್ ಮಾಡಿ ನೋಡಿದ್ರೆ ಕೈಗೆ ಅಂಟಬಾರ್ದು, ಆವಾಗ ಬೆಂದಿದೆ ಅಂತ ಅರ್ಥ. ಅದನ್ನು ಇವಾಗ ನಾನು ತಟ್ಟೆಗೆ ಹಾಕೋತಾ ಇದ್ದೀನಿ. ನಮ್ಮ ಬಾವಂಗೆ ಹಾಕ್ಕೊಂಡು ಕೊಡೋಣ ಅಂತ. ನೋಡಿ ಈ ಥರ ಕಾಣುತ್ತೆ. ಅದು ಗಟ್ಟಿ ಆದಮೇಲೆ ಚಟ್ನಿ, ಮೋಮೋಸ್ ಚಟ್ನಿ. ಮೋಮೋಸ್ ರೆಡಿ. ಮೋಮೋಸ್ ಮಾಡಾಯಿತು, ಬನ್ನಿ ಕೊಡೋಣ ನಮ್ಮ ಅಕ್ಕಂಗೂ ಬಾವಂಗೂ ಏನು ಹೇಳ್ತಾರೆ ನೋಡುವ. ನಾನು ಪನ್ನೀರ್ ಮೋಮೋಸ್ ಮಾಡಿದ್ದೀನಿ, ಟೇಸ್ಟ್ ಹೆಂಗಾಯ್ತು ಅಂತ ಹೇಳಿ. ವೈಶು ಟೇಸ್ಟ್ ಹೇಳ್ತಾಳೆ ಈಗ ತಿನ್ಬಿಟ್ಟು. ತಿನ್ನವಾ
ಮೊಮ್ಮಸ್ ಚಿಕ್ಕಿ ಮಾಡಿದ್ ನೋಡಿ ಹೆಂಗೈತೆ ಹೇಳ್ತೀನಿ ಬಿಡು. ಇಷ್ಟು ಬಿಸಿ ಇದೆ. ಸೂಪರ್. ಚೆನ್ನಾಗೈತೆ ಇದು, ನಿಜವಾಗ್ಲೂ ಚೆನ್ನಾಗೈತೆ. ಚೆನ್ನಾಗೈತೆ ತಿನ್ನು. ರೆಸ್ಟೋರೆಂಟ್ ತರನೇ ಐತೆ ಫ್ಲೇವರು, ಪನ್ನೀರು ಒಂಥರ ಚೆನ್ನಾಗೈತೆ. ಸೂಪರ್ ಏನದು ಮೊಮ್ಮಸ್. ಬೆಳ್ಳುಳ್ಳಿ ಫ್ಲೇವರ್ ಜಾಸ್ತಿ ಐತೆ. ನನಗೆ ಬೇಡ. ಪಾಪ ತಿನ್ನು ಪಾಪ. ಸೂಪರ್ 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 ಏನು ಪಾಪ. ಸೂಪರ್ ಚಿಕನ್ ರೋಲ್ ತರ ಐತೆ. ಇದು ಸೂಪರ್ ಸೂಪರ್ ಪಾಪ. ಪಾಪ ಸೂಪರ್. ಟೇಸ್ಟ್ ಸೂಪರ್ ಅಂತ ಸೂಪರ್. ಚೆನ್ನಾಗಿ ಮಾಡಿದೀನಾ? ಬಾಯಿ ಬಿಟ್ಟು ಮಾತಾಡ್ಬೇಕು. ಸೂಪರ್. ಏನದು ಹೇಳು ಇಶು? ಜೋರ ಮಾತಾಡು. ಅಲ್ಲಿ ನೋಡ ಕಡೆ. ನಾನು ಮಾಡಿರೋ ಮೋಮೋಸ್ ಟೇಸ್ಟ್ ಹೆಂಗೈತೆ ತಿನ್ಬಿಟ್ಟು ಹೇಳು. ನೀಟಾಗಿ ಕೊಚ್ಚಿ ಮಮ್ಮಿ ಪಕ್ಕ. ಆಚೆ ಮಾಡಿರೋ ತರ ಟೇಸ್ಟ್ ಆಯ್ತಾ ಮನೇಲಿ ಮಾಡಿರೋ ತರ ಟೇಸ್ಟ್ ಆಯ್ತಾ? ಸೇಮ್ ಆಚೆ ಮಾಡಿರೋ ತರನೇ ಇದೆ. ತುಂಬಾ ಚೆನ್ನಾಗಿದೆ, ಟೇಸ್ಟ್ ಸೂಪರ್ ಆಗಿದೆ. ಸುಮ್ಮನೆ ಹಿಂಗ್ ಹಿಡ್ಕೊ, ಹಿಂಗೆ ಸುಡಲ್ಲ. ಸೂಪರ್. ಎಮ್ಮೆ ಮೊಮೋಸ್ ಸೂಪರ್. ಮೊಮೋಸ್ ಎಮ್ಮೆ 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 ಮೊಮೋಸ್. ಸೂಪರ್ ಅದ. ಏನ್ ಕೇಳ್ತಾಳೆ? ಸೂಪರ್. ನಾವಿವತ್ತು ವಿಡಿಯೋ ಮಾಡ್ತಾ ಇದ್ದೀವಿ, ಮೊಮೋಸ್ ತಿಂತಾ ಇದ್ದೀವಿ. ಗೈಸ್ ಕೈ ಎತ್ತು ಸಾಕು. ನಮ್ಮಪ್ಪ ಕೂತಿದ್ದಾರೆ. ಹೌದಾ? ಕೊಡ್ಬೇಡ್ದು. ಕೇಳಿಸ್ತಾನೆ ಇಲ್ವಲ್ಲ ಸಾಂಗು. ಪಾಪ ಇಲ್ಲಿ ನ್ಯಾಮ್ 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 ಹೇಳು. ನ್ಯಾಮ್ ನ್ಯಾಮ್ ಯಾರ ತರ ಬೇಡ, ಖಾಲಿ ಸ್ಪೂನು. ಫೋನ್ಗೋ ಪಾಪ ನಂಗೆ ಪಾಪ ಇಲ್ಲಿ ಸೂಪರ್. ಸೂಪರ್ ಅನ್ನು ಸೂಪರ್ ಅನ್ನು ಸೂಪರ್ ಅನ್ನು ಸೂಪರ್ ಅನ್ನು ಪಾಪ. ಸೂಪರ್ ಸೂಪರ್ ಹಿಂಗೆ ಪಾಪ. ಇಲ್ಲ ಅವನಂತೆ ಅವನಂತೆ ಇಲ್ಲ.
ಸ್ವೀಟ್ ಏನು ಸ್ವೀಟ್? ರಸ್ಮಲೈ. ಏನಿದು ಪಾಪ? ಓನಿ ಅದು ಬೇಡ ನನಗೆ. ಅಯ್ಯೋ ಪಾಪ ಸೂಪರ್ ಸೂಪರ್. ಸೂಪರ್ ಸೂಪರ್ ಅನ್ನು ಓಲ್ಡು ಅಲ್ಲಿ ಸಾಕ್ಬಿಡಪ್ಪ ಕೋಲ್ಡ್. ಪಾಪ ಸಾಕ್ಬಿಡು. ಚಿಕ್ಕಿ ತಿಂದಿರಾ ಹೇಳಿ, ಚೆನ್ನಾಗೈತಾ? ನೀರು ಏಯ್ ಕೋಲ್ಡ್. ಅಪ್ಪಣ್ಣ ಬಾಯ್ ಬಾಯ್. ಗುಡ್ ನೈಟ್. ಸರಿ ಹಾಂ ನೋಡಿದ್ರಲ್ಲ ಎಲ್ಲರೂ ಎಷ್ಟು ಖುಷಿ ಪಡ್ತಾಯಿದ್ರು ಮೋಮೋಸ್ ತಿಂದು. ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ನನಗಂತೂ ಫುಲ್ ಖುಷಿಯಾಗೋಯಿತು. ಚೆನ್ನಾಗಿದೆ ತೇಜು ಅಂತೆಲ್ಲ ಹೇಳಿದ್ರು. ನಾವು ಅದರಲ್ಲೂ ನಮ್ಮ ಭಾವ ಹೇಳಿದ್ರು. ಫುಲ್ ಖುಷಿಯಾಗೋಯ್ತು ನನಗೆ. ಏನೇ ಹೇಳಿ, ನಾವು ಮಾಡಿದ ಅಡುಗೆನ ಇನ್ನೊಬ್ಬರು ತಿಂದು, ಅದು ನಮ್ಮವ್ರು ತಿಂದು ಖುಷಿ ಪಡ್ತಾರಲ್ಲ, ಅದರಲ್ಲಿರೋ ಖುಷಿನೇ ಬೇರೆ. ನಾನಂತೂ ಫುಲ್ ಹ್ಯಾಪಿ ಇವತ್ತು. ಮನೇಲೂ ಟೈಮ್ ಸ್ಪೆಂಡ್ ಮಾಡಿದೆ. ಅಕ್ಕನ ಮಕ್ಕಳ ಜೊತೆಯಲ್ಲಿ ಆಟ ಆಡಿಕೊಂಡು, ಅಕ್ಕನ ಜೊತೆ ಮಾತಾಡಿಕೊಂಡು ಇದಾಗಿತ್ತು ಇವತ್ತಿನ ದಿನ ಅಂದು. ಎಲ್ರಿಗೂ ನಾನು ಮಾಡಿದ ಮೋಮೋಸ್ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅಂತ ಹೇಳ್ತಾರೆ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಬಾಯ್ ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.